ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ನ ರದ್ದು ಕೋರಿ ಬೇಲ್ ಅರ್ಜಿಯನ್ನು ಕೋರಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಇವತ್ತು ಥೈಲ್ಯಾಂಡ್ನಿಂದ ದರ್ಶನ್ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಡೆವಿಲ್ ಫಿಲ್ಮ್ ಶೂಟಿಂಗ್ಗೆ ತೆರಳಿದಂತಹ ನಟ ದರ್ಶನ್ ಚಿತ್ರೀಕರಣಕ್ಕಾಗಿ 10 ದಿನಗಳ ಕಾಲ ಥೈಲ್ಯಾಂಡ್ ಟೂರ್ ಹೋಗಿದ್ರು. ಇವತ್ತು ದಚ್ಚು ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಶೂಟಿಂಗ್ನಲ್ಲಿದ್ದರೆ ಇತ್ತ ಸುಪ್ರೀಂನಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗೋದಕ್ಕಿದೆ. ದರ್ಶನ್ಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಅಸಮಾಧಾನವನ್ನು ಹೊರಹಾಕಿದೆ. ಇಂದು ಥೈಲ್ಯಾಂಡ್ನಿಂದ ದರ್ಶನ್ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಡೆವಿಲ್ ಸಿನಿಮಾದ ಶೂಟಿಂಗ್ಗೋಸ್ಕರ 10 ದಿನಗಳ ಮಟ್ಟಿಗೆ ನಟ ದರ್ಶನ್ ಕುಟುಂಬ ಸಮೇತ ಹೋಗಿದ್ರು ಥೈಲ್ಯಾಂಡ್ಗೆ. ಟೂರ್ ಹೋಗಿದ್ರು, ಜೊತೆಗೆ ಸಿನಿಮಾ ಶೂಟಿಂಗ್. ಇವತ್ತು ದರ್ಶನ್ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಶೂಟಿಂಗ್ ನಡೀತಿತ್ತು. ನಿನ್ನೆಯಲ್ಲಿ ಸುಪ್ರೀಂನಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗ್ಬಿಡುತ್ತಾ ಅನ್ನುವಂಥ ಟೆನ್ಷನ್ ಶುರುವಾಗಿತ್ತು. ಕಳೆದ ವರ್ಷ 2024 ಡಿಸೆಂಬರ್ನಲ್ಲಿ ಇವರ ಅನಾರೋಗ್ಯ ವಿಚಾರವನ್ನು ಮುಂದಿಟ್ಟುಕೊಂಡು ತದನಂತರದ ರೆಗ್ಯುಲರ್ ಬೇಲ್ ಸಿಕ್ತು. ಕರ್ನಾಟಕದ ಹೈಕೋರ್ಟ್ ನೀಡಿದ್ದಂತಹ ಬೇಲನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಗೆ ಮನವಿಯನ್ನು ಮಾಡಿತ್ತು. ನಿನ್ನೆ ಅದರ ಅರ್ಜಿ ವಿಚಾರಣೆ ನಡೀತಾ ಇತ್ತು. ಬಹಳಷ್ಟು ವಾದ ಪ್ರತಿವಾದಗಳು ನಡೀತು ನಿನ್ನೆ ಸುಪ್ರೀಂ ಅಂಗಳದಲ್ಲಿ. ಹೀಗಾಗಿ ಅವರಿಗೆ ಟೆನ್ಷನ್ ಜಾಸ್ತಿ ಆಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಆರೋಪಿಗಳಿಗೆ ಟೆನ್ಷನ್ ಜಾಸ್ತಿ ಆಗಿದೆ. ಇನ್ನು 1 ವಾರ ಅಥವಾ 10 ದಿನದಲ್ಲಿ ಇವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಸುಪ್ರೀಂ ಅಂಗಳದಲ್ಲಿ. ಏನು ಬೇಕಾದ್ರೂ ಆಗಬಹುದು ಅನ್ನುವಂಥ ಟೆನ್ಷನ್. ಯಾಕೆಂತಂದ್ರೆ ದರ್ಶನ್ ಪರ ವಕೀಲರಿಗೆ 1 ವಾರಗಳ ಸಮಯವನ್ನು ಕೊಟ್ಟಿದ್ದಾರೆ ಲಿಖಿತವಾದಂತಹ ವಾದವನ್ನು ಸಲ್ಲಿಸೋದಕ್ಕೆ ಸುಪ್ರೀಂಗೆ. ಹೀಗಾಗಿ ಪ್ರಮುಖ ಆರೋಪಿಗಳ 7 ಜನ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇವರಿಗೆಲ್ಲರಿಗೂ ಕೂಡ ಇದೀಗ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ಥರದ ಬೇಕಾದರೂ ತೀರ್ಪು ಬರಬಹುದು ಮತ್ತು ವೆರಿ ಕಟ್ ಆ್ಯಂಡ್ ಕ್ಲಿಯರ್ ಸುಪ್ರೀಂ ಹೇಳಿದೆ, ಹೈಕೋರ್ಟ್ ಮಾಡದಂತಹ ತಪ್ಪನ್ನು ನಾವು ಮಾಡೋದಿಲ್ಲ ಅಂತಂದರೆ ಹೈಕೋರ್ಟ್ ಕೊಟ್ಟಿರುವಂತಹ ಬೇಲೆ ತಪ್ಪು ಅನ್ನುವಂಥ ರೀತಿಯಲ್ಲಿ ಈಗ ಸಂಶಯ ಮೂಡ್ತಾ ಇರುವಂಥದ್ದು. ಆ ರೀತಿಯಾಗಿ ಏನಾದ್ರು ಒಂದು ಸುಳಿವನ್ನು ಕೊಟ್ಟರ ಸುಪ್ರೀಂ ಕೋರ್ಟ್ ಅವರು? ಇಷ್ಟೆಲ್ಲ ಸಾಕ್ಷಿಗಳಿದೆ, ಹೇಗೆ ಹೈಕೋರ್ಟ್ ಬೇಲನ್ನು ಕೊಡ್ತು? ಇವರುಗಳೇನಾದ್ರು ನಿರ್ದೋಷಿ ಎನ್ನುವಂಥ ರೀತಿಯಲ್ಲಿ ನಿರ್ಧಾರ ಮಾಡಿಬಿಡ್ತೀವಿ ಹೈಕೋರ್ಟ್, ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂಥ ರೀತಿಯಲ್ಲಿ ಅಸಮಾಧಾನವನ್ನು ಹೊರಹಾಕ್ತು ಸುಪ್ರೀಂ ಹೈಕೋರ್ಟ್ ಕೊಟ್ಟಿರುವಂಥ ನಿರ್ಧಾರಕ್ಕೆ. ಹೀಗಾಗಿ ಬಹುಶಃ ಈಗ ಬಹಳಷ್ಟು ಸಂಶಯ ಮೂಡ್ತಾ ಇರುವಂಥದ್ದು, ಕುತೂಹಲಕಾರಿಯಾಗಿರುವಂಥದ್ದು, ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಜನರ ಬೇಲ್ ರದ್ದಾಗಬಿಡುತ್ತಾ ಸುಪ್ರೀಂ ಅಂಗಳದಲ್ಲಿ? ಮತ್ತೊಮ್ಮೆ ಏನಾದರೂ ನಟ ದರ್ಶನ್ ಜೈಲು ಪಾಲಾಗ್ತಾರಾ ಅನ್ನುವಂಥ ಒಂದು ಕುತೂಹಲ, ಒಂದು ಕಡೆ ಟೆನ್ಷನ್, ಢವಢವ ಅವರುಗಳ ಇಡೀ ತಂಡಕ್ಕೆ, ಗ್ಯಾಂಗ್ಗೆ. ಏನು ಬೇಕಾದ್ರೂ ಆಗಬಹುದು. ಇನ್ನು 1 ವಾರ ಅಥವಾ 10 ದಿನದಲ್ಲಿ ಇವರುಗಳ ಬೇಲ್ ಭವಿಷ್ಯ ಅವತ್ತಿಗೆ ನಿರ್ಧಾರ ಆಗುತ್ತೆ.